ಎಲ್ರಿಗೂ ಸ್ವಾಗತ. ವಿಕಿಸ್ ಥಿಯೇಟರ್ ಚಾನೆಲ್ಗೆ ಪುನೊಮ್ಮೆ ನಿಮಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಹಿಂದಿನ 2 ಎಪಿಸೋಡ್ ನೋಡಿದ್ದೀರಿ, ತುಂಬ ಎಂಜಾಯ್ ಮಾಡಿದ್ದೀರಿ, ಅದಕ್ಕೆ ಧನ್ಯವಾದಗಳು. ಇವತ್ತು ಬೆಳಿಗ್ಗೆ ಕಾಲ್ ಬಂತು ನಮ್ಮ ರಾಕೇಶ್ ಸರ್ ಇಂದ. ಇವತ್ತೊಂದು ಸ್ಪೆಷಲ್ ಒಂದು ರೆಸಿಪಿ ಮಾಡುವ ಅಂತ ಹೇಳಿದರು. ಏನು ಅಂತ ಕೇಳಿದೆ. ಅವರು ಹೇಳೋದಕ್ಕಿಂತ ಮುಂಚೆ ನಾನು ಅದು ಆ್ಯಕ್ಚುಲಿ ನನಗೆ ಗೊತ್ತಿಸದೇ ಇರಲಿಲ್ಲ ಅದರ ಬಗ್ಗೆ. ಏನಂತ ಹೇಳಿದರೆ, ಟಾಂಟಾಡಾ ಬೊಂಡದ ಪಾಯಸ. ಹೌದು, ಇವತ್ತು ಕಾಲ್ ಮಾಡಿ ಹೇಳಿದರು ಬೊಂಡ ಪಾಯಸ ಮಾಡುವ ಅಂತ. ನನಗೊಂದು ಭಾರಿ ಒಂಥರ ಎಕ್ಸೈಟ್ಮೆಂಟ್ ಆಯಿತು. ಏನಿದು ಬೊಂಡ ಪಾಯಸ, ನಾನು ತಿನ್ನಲಿಲ್ಲ, ನಿಜವಾಗಿ ಹೇಳ್ತೀನಿ. ಫಸ್ಟ್ ಟೈಮ್ ನಾನು ಕೇಳಿ ಸಹ ಇಲ್ಲ ಬೊಂಡದ ಪಾಯಸ ಉಂಟು ಅಂತ. ಭಾರಿ ಖುಷಿ ಆಯ್ತು ನನಗೆ. ನನಗೊಂದು ಹೊಸ ಕಾನ್ಸೆಪ್ಟ್ ಸಿಕ್ತಲ್ಲ ಅಂತ ಮಾಡುವ ಅಂತ ಹಾಗೆ ತಯಾರು ಮಾಡ್ತಾ ಇದ್ದೇವೆ. ನೋಡುವ, ಇದರಲ್ಲಿ ಸ್ಪೆಷಲ್ ಎಲ್ಲ ಉಂಟಂತೆ. ಅವರನ್ನು ಕರೆಯುವ, ಅವರ ಬಾಯಿಯಲ್ಲಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಸ್ವಾಗತ ಸರ್, ನಮಸ್ತೆ. ನಮಸ್ತೆ ಸರ್, ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ರಿ. ಕಾಲ್ ಮಾಡಿದಾಗ ಹೇಳಿದ್ರಿ ಒಂದು ಸ್ಪೆಷಲ್ ಆಗಿ ಹೇಳುವಂತಹ ಎಳ್ನೀರಿನ ಒಂದು ಪಾಯಸ ಮಾಡ್ತೇನೆ ಅಂತ. ನಿಜವಾಗಿ ನನಗೆ, ನಾನು ಅದನ್ನು ಕೇಳಲೇ ಇಲ್ಲ, ಆ್ಯಕ್ಚುಲಿ ನಾನು ತಿನ್ನಲೇ ಇಲ್ಲ. ನನಗೊಂದು ಭಾರಿ ಖುಷಿ ಆಯಿತು. ಏನು ಸರ್ ಇದರ ವಿಶೇಷ? ಈ ಸರಿ ನಾವು ಸೀಸನಲ್ಲಿ ಇದರದ್ದು 2-3 ಫಂಕ್ಷನ್ಗೆ ಇದರದ್ದು ಪಾಯಸ ಮಾಡಿದ್ದೇವೆ. ಓಕೆ. ಅದರಲ್ಲಿ ಸಹ ಈಗ ಹೆಚ್ಚಿನವರು ಗ್ರೀನ್ ಆಗಿರುವಂಥ ಊರಿನ ಬೊಂಡದಲ್ಲಿ ಮಾಡ್ತಾರೆ. ಗ್ರೀನ್. ನಾವು ಈಗ ಗೆಂದಾಳಿ ಬೊಂಡದಲ್ಲಿ 2-3 ಸರಿ ಮಾಡಿದ್ವಿ. ಅದರ ವಿಶೇಷತೆ ಹೇಳಿದರೆ ಅದರದೊಂದು ಪರಿಮಳವೇ ಬೇರೆ. ಆ ಫ್ಲೇವರ್, ಬೊಂಡದ ಫ್ಲೇವರ್ ಒಳ್ಳೆ ಬರ್ತದೆ. ಥಂಡರ್ ಕೋಕೋನಟ್ ಪಾಯಸ ಅಂತ ನಾವು ಅದಕ್ಕೆ ಹೆಸರಿಟ್ಟಿದ್ದೇವೆ. ಸೊ ಅದು ಭಾರಿ ಒಂದು ಒಳ್ಳೆ ಟ್ರೆಂಡಲ್ಲಿ ಉಂಟು ಈಗ ಹೆಚ್ಚಿನವರು. ಆದರೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಫಂಕ್ಷನಲ್ಲಿ, ಆದರೆ ಒಳ್ಳೆ ಟೇಸ್ಟ್ ಬರ್ತದೆ. ಓಕೆ, ಸೂಪರ್. ಆದರೆ ಗೆಂದಳ್ಳಿ ಬೊಂಡ ಮತ್ತು ಊರು ಬೊಂಡಗೆ ಬೇರೆ ಅಂದರೆ ಟೇಸ್ಟಲ್ಲಿ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ತೀರಾ? ಅಂದರೆ ಅದರದ್ದು ಫ್ಲೇವರ್ ಸ್ವಲ್ಪ ಇದರದ್ದು ಜಾಸ್ತಿ ಇರ್ತದೆ, ಪರಿಮಳ. ಇದು ಥಂಡರ್ ಕೋಕೋನಟ್ ಒಂದು ಪರಿಮಳ ಇದರಲ್ಲಿ ಜಾಸ್ತಿ ಬರ್ತದೆ. ಓಕೆ. ಮತ್ತೆ ಇದು ಗೆಂದಳಿಯ ಒಂದು ಭಾರಿ ವಿಶೇಷ. ಹೌದು, ಅದು ಖಂಡಿತ. ಅದು ಸಹ ಇನ್ನೊಂದು ನಿಮಗೆ ಹೇಳಬೇಕು ಅಂತ ನಾನು ಶುರುವಿಗೆ ಇದನ್ನು ಸ್ಟಾರ್ಟ್ ಮಾಡುವಾಗ ನಾವು ನಾಗರ ಪಂಚಮಿ ದಿವಸ ಬೊಂಡನ, ಗೆಂದಾಳಿ ಬೊಂಡನು ವಿಶೇಷ. ಅದನ್ನು ಕಲ್ಲಿಗೆ ಇದರದ್ದು ನೀರು ಹಾಕುವಾಗ ನಂತರ ಇದನ್ನು ನಾವು ಬಿಸಾಡುವಂಥದ್ದು. ಸೊ ಆ ಬಿಸಾಡಿದ ಇದನ್ನು ನಾವು ಯಾಕೆ ಪ್ರಸಾದ ರೂಪದಲ್ಲಿ ಒಂದು ಟ್ರೈ ಮಾಡುವ ಅಂತ ನಾನು ಮೊದಲಿಗೆ ಅದನ್ನು ಟ್ರೈ ಮಾಡಿದ್ದು. ಅದರದ್ದು ಬಾವೆ ತೆಗೆದು ಅದನ್ನು ಮಿಕ್ಸಿಯಲ್ಲಿ ಹಾಕಿ ಒಂದು ಹಾಲೆಲ್ಲ ಮಿಕ್ಸ್ ಮಾಡಿ ನೋಡುವ ಅಂತ ಮಾಡಿದೆ. ಅದು ಸಕ್ಸಸ್ ಬಂತು ನನಗೆ. ಮತ್ತೆ ನಾನು ಯೂಟ್ಯೂಬಲ್ಲಿ ನೋಡುವಾಗ ಆಲ್ರೆಡಿ ಯೂಟ್ಯೂಬಲ್ಲಿ ಬೇರೆಯವರು ಸಹ ಹಾಕಿದ್ರು. ಆದರೆ ಆ ಗ್ರೀನ್ ಬೊಂಡ ಊರಿದ್ದು, ಗ್ರೀನ್ ಕಲರ್ದು ಊರಿದು ಬೊಂಡದ ಹಾಕಿದ್ದಾರೆ. ಈ ಇದರದ್ದು ನಾವೇ ಒಂದು ಮೊದಲಿಗೆ ಮಾಡಿದ್ದು ಅಂತ ನನ್ನ ಅನಿಸಿಕೆ ಯೋಚನೆ ಬಂತು. ಇದನ್ನೊಂದು ಮಾಡುವ. ಹೇಗೂ ನನ್ನದು ಮದುವೆ ಆಗಿ 11 ವರ್ಷ ಇವತ್ತಿಗೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹಾಗೆ ನಮ್ಮ ವೀಕ್ಷಕರಿಗೆ ನಾವು ಒಂದು ಸ್ವೀಟ್ ಕೊಡುವ, ಇವತ್ತು ಮಾಡಿ ತೋರಿಸುವ. ಮೊದಲಿಗೆ ಅಂಗಡಿಯಿಂದ ತಂದಂತ ಗೆಂದಾಳಿ ಬೊಂಡವನ್ನು ನಾವು ಚೆನ್ನಾಗಿ ತೊಳೆಯುವ. ಇದರದ್ದು ಈಗ ಬಾವೆನ್ನೆಲ್ಲ ತೆಗೆಯುವ. ಬೊಂಡ ಪಾಯಸಕ್ಕೆ ಬೇಕಾಗುವ ಸಾಮಗ್ರಿ: ಗೇರು ಬೀಜ, ಒಂದು 5ರಷ್ಟು ಬಾದಾಮಿ, 1 ಕಪ್ಪು ಸಕ್ಕರೆ, ಅರ್ಧ ಲೀಟರ್ನಷ್ಟು ಹಾಲು, 2 ಗೆಂದಾಳಿ ಬೊಂಡದ ಬಾವೆ. ಒಳ್ಳೆ ಸಿಕ್ಕಿದೆ ನಮಗೆ. ತೆಳುವು ಸಲ್ಲ, ತುಂಬ ದಪ್ಪ ಸಲ್ಲ, ಪಾಯಸಕ್ಕೆ ಬೇಕಾಗುವ ರೀತಿಯಲ್ಲಿ ಸಿಕ್ಕಿದೆ. ಮೊದಲಿಗೆ ಸ್ಟವ್ ಹೊತ್ತಿಸುವ. ಈಗ ಹಾಲು ಬಿಸಿ ಮಾಡಲಿಕ್ಕೆ ಈ ಪಾತ್ರೆ ಇಡುವ. ಈಗ 3 ಕಪ್ಪಿನಷ್ಟು ಹಾಲನ್ನು ಬಿಸಿ ಮಾಡಬೇಕು. ಬಾದಾಮಿ ಈಗ ಕಟ್ ಮಾಡುವ ಸಣ್ಣಗೆ. ಈ ರೀತಿ ಕಟ್ ಮಾಡಬೇಕು ಸಣ್ಣದಾಗಿ. 3 ಕಪ್ ಹಾಕಿದಂಥ ಹಾಲು ಈಗ ಬಿಸಿಯಾಗಿದೆ, ಸಾಧಾರಣ ಅರ್ಧ ಲೀಟರ್ನಷ್ಟು. ಇದು ಕುದ್ದು 20 ನಿಮಿಷವಷ್ಟು ಕುದಿಸಿ ಇದನ್ನು 1 ಕಪ್ನಷ್ಟು ಸಕ್ಕರೆ, ಈ ರೀತಿ ತಿರುಗಿಸಬೇಕು ಸಕ್ಕರೆ ಕರಡುವಷ್ಟು. ತುಂಬ ಸಕ್ಕರೆ ಹಾಕೋದು ಬೇಡ,
ಲೈಟ್ ಸ್ವೀಟ್ ಇದ್ರೇ ಟೇಸ್ಟ್ ಬೊಂಡ ಪಾಯಸ. ತುಂಬ ಸ್ವೀಟ್ ಇದ್ದರೆ ನಮ್ಮ ಪಾಯಸ ಅಷ್ಟು ಒಳ್ಳೆಯದಾಗೋದಿಲ್ಲ. ಲೈಟ್ ಸ್ವೀಟಲ್ಲಿ ತುಂಬ ಖುಷಿ ಆಗ್ತದೆ ಎಲ್ಲರಿಗೂ. ಈಗ ತೆಗೆದಿಟ್ಟಂಥ ಬಾವೆಯನ್ನು ಈ ರೀತಿ ಸಣ್ಣಗೆ ಕಟ್ ಮಾಡುವ. ಸ್ವಲ್ಪ ಕಟ್ ಮಾಡಬೇಕು ಈ ರೀತಿ. ಸ್ವಲ್ಪ ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಬೇಕು. ಜಾರಿಗೆ ಹಾಕಿ ಸ್ವಲ್ಪ 2-3 ಸಾರಿ ಸ್ವಿಚ್ ಆನ್ ಆಫ್ ಮಾಡಬೇಕು. ತುಂಬ ನೈಸಾಗಿ ಕಡಿಬಾರ್ದು. ಈ ರೀತಿ ತರಿಯಾಗಿ ಕಡಿಬೇಕು ನೋಡಿ. ತುಂಬ ಸಣ್ಣ ಸಹ ಆಗಬಾರ್ದು, ತುಂಬ ದೊಡ್ಡ ದಪ್ಪದಾಗಿ ಸೇರಬಾರ್ದು. ಬಿಸಿ ಮಾಡಿ ತಣ್ಣದ ಹಾಲನ್ನು, ಸಕ್ಕರೆ ಮಿಶ್ರಿತ ಹಾಲನ್ನು ಈಗ ಈ ಬೌಲಿಗೆ ಹಾಕುವ. ಈಗ ತಣ್ಣದ ಹಾಲಿಗೆ ಈ ಕಡ್ದಿಟ್ಟಂಥ ಬಾವೆಯನ್ನು ಹಾಕುವ. ನೋಡಿ, ಹಾಕುವಾಗಲೇ ಈಗ ಬೊಂಡದ ಫ್ಲೇವರ್ದು ಪರಿಮಳ ಬರ್ತಾ ಉಂಟು ನೋಡಿ. ಈ ಪೀಸನ್ನು ಸಹ ಈ ರೀತಿ ಮಾಡಿದರೆ ನಿಮಗೆ ಬಾಯಿಗೆ ಸಣ್ಣ ಸಣ್ಣ ರೀತಿಯಲ್ಲಿ ಸಿಗ್ತದೆ. ಅದು ನಮಗೆ ಒಳ್ಳೆ ಬೊಂಡದ್ದು ಫ್ಲೇವರ್ ಕೊಡ್ತದೆ. ಈ ರೀತಿ ಮಿಕ್ಸ್ ಮಾಡಿ ಸೂಪರಾಗಿ ಬಂದಿದೆ. ಥಿಕ್ನೆಸ್ ನೋಡಿ. ಕಟ್ ಮಾಡಿಟ್ಟಂಥ ಬಾದಾಮಿಯನ್ನು ಹಾಕುವ. ಈಗ ಗೇರು ಬೀಜ ಹುರಿಯುವ ತುಪ್ಪದಲ್ಲಿ. 1 ಸ್ಪೂನ್ನಷ್ಟು ದೇಸಿ ತುಪ್ಪ. ಈಗ ಗೇರು ಬೀಜ ಹಾಕುವ. ಲೈಟ್ ಬ್ರೌನ್ ಆಗುವಷ್ಟು ಹುರಿಬೇಕು. ನಾವೀಗ ಇಡೀ ಗೇರು ಬೀಜ ತಗೊಂಡಿದ್ದೇವೆ. ನಿಮಗೆ ಸಣ್ಣದು 4 ಪೀಸ್ ತಗೊಳ್ಬೋದು, 2 ಪೀಸು ಕೂಡ ತಗೊಳ್ಬೋದು ನೋಡಿ. ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕು. ಈಗ ಗೇರು ಬೀಜ ಒಳ್ಳೆ ಕಲರ್ ಬಂದಿದೆ. ಇಷ್ಟು ಸಾಕು ನಮಗೆ. ಹುರಿದಿಟ್ಟಂಥ ಗೇರು ಬೀಜವನ್ನು ಹುರಿದಂಥ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ. ಇದನ್ನು ಈಗ ಹಾಕುವ. ಒಳ್ಳೆ ದಪ್ಪ ಬಂದಿದೆ, ಕರೆಕ್ಟಾಗಿದೆ ನೋಡಿ. ಹುರಿದಿಟ್ಟಂಥ ಗೇರು ಬೀಜ ಹಾಕಿ ಆಯಿತು. ಈಗ ಗೆಂದಾಳಿ ಬೊಂಡದ ಪಾಯಸ ರೆಡಿಯಾಗಿದೆ. ಥಂಡರ್ ಕೋಕೋನಟ್ ಪಾಯಸ. ಗೆಂದಾಳಿ ಬೊಂಡದ ಪಾಯಸ ರೆಡಿಯಾಗಿದೆ, ಥಂಡರ್ ಕೋಕೋನಟ್ ಪಾಯಸ. ಈಗ ನೀವು ವೀಕ್ಷಕರಿಗೆ ಹೇಳಬೇಕು ಹೇಗೆ ಆಗಿದೆ ಅಂತ. ವಾ, ನೋಡಲಿಕ್ಕೇನೆ ಭಾರಿ ಖುಷಿ ಆಗ್ತಾ ಉಂಟು ಸರ್. ಸತ್ಯ, ನಾನಿದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್. ತಿಂತಾ ಇರೋದು 100% ಫಸ್ಟ್ ಟೈಮೇ. ನೋಡುವ ಹೇಗಾಗಿದೆ. ತುಂಬ ಜನ ಟೇಸ್ಟ್ ಮಾಡಲಿಲ್ಲ. ಹೌದಾ? ಈಗ ಲೇಟೆಸ್ಟ್ ಆಗಿ ಬಂದಿದೆ. ಹೌದಾ? ವಾವ್, ಹೇಗಾಗಿದೆ ಅಂತ ನೀವು ವೀಕ್ಷಕರಿಗೆ ಹೇಳಬೇಕು. ತುಂಬ ಚೆನ್ನಾಗಿದೆ. ಒಂದು ನಿಮಿಷ. ಬೊಂಬಾಟ್ ಭೋಜನ. ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನಾನು ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೇನೆ. ಇದನ್ನು ಇನ್ನೂ ಸಹ ತುಂಬ ದೊಡ್ಡ ಮಟ್ಟಿನಲ್ಲಿ ಮಾಡುವಾಗ ದೊಡ್ಡ ಮಟ್ಟಿನಲ್ಲಿ ಸಹ ತೋರಿಸಲಿಕ್ಕೆ ಆಗ್ತದೆ. ಈಗ ಸ್ವಲ್ಪ ಜನರಿಗೆ ಬೇಕಾದಷ್ಟು ಮಾತ್ರ ನಾವು ಮಾಡಿದ್ದೇವೆ. ಹೌದು, ಈಗ ಒಂದು ನಿಮಗೆ 5 ರಿಂದ 6 ಜನಕ್ಕೆ ಬೇಕಾಗುವುದನ್ನು ನಾನು ನಿಮಗೆ ಇದರಲ್ಲಿ ಈಗ ತೋರಿಸಿದ್ದೇನೆ. ಓಕೆ, ತುಂಬ ಚೆನ್ನಾಗಿದೆ ವೀಕ್ಷಕರೇ. ಇವತ್ತು ಬೊಂಡದ ಪಾಯಸ ಮಾತ್ರ ಸೂಪರ್ ಆಗಿ ಬಂದಿದೆ. ಮಾತ್ರ ಬೊಂಡ ಪಾಯಸ ನಾನು ಫಸ್ಟ್ ಟೈಮ್ ತಿಂದಿದ್ದು, ಖುಷಿ ಆಯಿತು. ನೀವು ಸಹ ಟ್ರೈ ಮಾಡಿ.
ಭಟ್ರು ಹೇಳಿದ ರೀತಿಯಲ್ಲೇ ಮಾಡ್ತಾ ಹೋದರೆ ಅದೇ ಥರ ಬರ್ತದೆ. ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಕ್ಯಾಟ್ರಿಂಗಲ್ಲಿ ಏನಾದರೂ ವೆಜ್ಜಲ್ಲಿ ಪ್ಯೂರ್ ವೆಜ್ಜಲ್ಲಿ ಬೇಕು ಅಂತ ಹೇಳಿದರೆ ನಮ್ಮ ಭಟ್ರನ್ನು ಸಂಪರ್ಕಿಸಿ. ಓಕೆ ವೀಕ್ಷಕರೇ, ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಗೆ, ನನ್ನ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಥ್ಯಾಂಕ್ಸ್. ನೋಡ್ತಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.